ಇದೆಲ್ಲ ಫಾರಿನ್ ಇಂದ ಬರ್ತಾ ಇರೋದಾ? ಯಾವ ಹೂ ರೆಡಿ ಆಗ್ತಾ ಇದೆ, ಯಾರ ಮದ್ವೆ ಕಾರ್ಯಕ್ರಮನ? ಈಗ ತರಕಾರಿ ಇಲ್ಲಿ ಸೇಲ್ ಆಗ್ತಾ ಇರೋದು ಹೋಲ್ಸೇಲ್ ಅಥವಾ ರಿಟೇಲ್? ಎಲ್ಲ ಆರ್ಗ್ಯಾನಿಕ್. ಕೊತ್ತಂಬರಿ ಸೊಪ್ಪು ತರ ಇದೆ. ಸೀರಿಯಸ್ ಆಗಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಂಡ್ ನೋಡಿರೋದು. ಮತ್ತೊಂದು ಡಿಫ್ರೆಂಟ್ ವೆಜಿಟೇಬಲ್ ಅಂದ್ರೆ ಇದು ಯಾವ್ದು ಸರ್? ನಾವು ಉಪ್ಪಿನಕಾಯಿ ಹೇಗೆ ತಿಂತೀವೋ ಹಾಗೆ ಅವರು ಕಿಮ್ಚಿ ಅಂತ ತಿಂತಾರೆ, ಅದಕ್ಕೆ ಯೂಸ್ ಮಾಡುವಂತ ಸೊಪ್ಪಿದು. ಬ್ರೋ, ಇದು ಯಾವ ತರಕಾರಿ ಸರ್? ಇಷ್ಟೇ ಸೀರಿಯಸ್ ಆಗಿರ್ತೀರಾ ಯಾವಾಗ್ಲೂ? ಲಾಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದ್ರಲ್ಲ, ಅಲ್ಲಿ ಕೇಳಿ. ನೀನೇ ಎಡಿಟ್ ಮಾಡಿದ್ರ ಅದು? ಮತ್ತೆ ಶಿವಾಜಿನಗರ್ ಮಾರ್ಕೆಟಿಗೆ, ಸಂತೆಗೆ ಸ್ವಾಗತ. ಆದರೆ ಇವತ್ತಿನ ಸಂತೆ ಬೇರೆ. ಲಾಸ್ಟ್ ಟೈಮ್ ಮೀನ್ ಸಂತೆ ಎಕ್ಸ್ಪ್ಲೋರ್ ಮಾಡಿದ್ವಿ, ಆಮೇಲೆ ಮತ್ತೊಂದ್ಸಲ ನಾವು ಮೀನ್ ಮಾರ್ಕೆಟಿಗೆ ಬಂದಿದ್ವಿ, ನಿಮ್ಮ ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿದ್ದೆ. ಸೊ ಇವತ್ತು ರಸಲ್ ಮಾರ್ಕೆಟ್ ಅಲ್ಲೇ ಇರುವ ಒಂದು ಫೇಮಸ್ ಮಾರ್ಕೆಟ್ ಇದು, ಫ್ರೂಟ್ ಮಾರ್ಕೆಟ್. ಆಕ್ಚುಲಿ ಇಲ್ಲಿ ತುಂಬಾ ಸ್ಪೆಷಲ್ ಫ್ರೂಟ್ಸ್ನ ನಾವು ನೋಡ್ಬೋದು, ಅದನ್ನ ತೋರ್ಸೋಣ, ಅದೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಬಂದಿರೋದು. ಸೊ ನೋಡೋಣ ಈ ಮಾರ್ಕೆಟ್ ಹೇಗಿರುತ್ತೆ ಅಂತ, ಬನ್ನಿ. ಸ್ವಲ್ಪ ರೈಟ್ ಸೈಡಲ್ಲಿ ತೋರಿಸೋಣ. ಫ್ರೂಟ್ ಮಾರ್ಕೆಟ್ ಇದು, ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಕೂಡ ಫ್ರೂಟ್ ಮಾರ್ಕೆಟ್ನ ನೋಡಬಹುದು. ಅಷ್ಟೇನು ಜನ ಜಾಸ್ತಿ ಇಲ್ಲ. ಸೊ ಯಾವ ಹೂ ರೆಡಿ ಆಗ್ತಾ ಇದೆ, ಯಾರು ಮದುವೆ ಕಾರ್ಯಕ್ರಮನ ಅಥವಾ ಏನು ಕತೆ? ಏನಿಲ್ಲ, ಅಂಗಡಿಗೆ ರೆಡಿಮೇಡ್ ಹಾರಕ್ಕೆ ಏನಿಲ್ಲ ಇವತ್ತು. ಯಾವ ಹೂ ಸರ್ ಇದು? ಇದು ಸುಗನ್ ರಾಜ ಅಂತಾರೆ ಕನ್ನಡದಲ್ಲಿ. ಸುಗನ್ ರಾಜ. ಹೆಂಗ್ ಸರ್ ಹಾರ ಎಲ್ಲ? ಬೆಲೆ ಸೈಜ್ ಹೆಂಗಿರುತ್ತೋ ಹಂಗೆ. 100 ರೂಪಾಯಿ, 200. ಇದು ರೆಡಿ ಆದ್ರೆ 600. ಆ ಥರ ಸೈಜ್ ಮೇಲೆ ಹೋಗುತ್ತೆ ನೋಡಿ. ಈಗ ಅವ್ರು ಹೇಳಿದ್ದು ಒಂದು ಹಾರಕ್ಕೆ 100 ರೂಪಾಯಿ, 200 ರೂಪಾಯಿ ಅಂತ. ಈ ಎಲ್ಲ ಹಾರ ಇದಲ್ವಾ ಸರ್? 100 ರೂಪಾಯಿ, 100 ರೂಪಾಯಿ ಒಂದು ಹಾರ ಫುಲ್ಲು. ಇದು 200 ರೂಪಾಯಿ. ರಸಲ್ ಮಾರ್ಕೆಟ್ ಎಂಟರ್ ಆದ ತಕ್ಷಣನೇ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಲ್ಲಿ ಫುಲ್ ಫ್ರೂಟ್ಸ್ ನೋಡೋಕ್ಕೆ ಸಿಕ್ತು. ಆಮೇಲೆ ಇಲ್ಲಿ ಯಾಕೋ ಕ್ಲೋಸ್ ಇದೆ, ಇಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಸರ್ ನೀವು ಇಲ್ಲಿ ಸ್ಥಳೀಯರ, ಲೋಕಲ್ಲ? ಅಲ್ಲ, ಇದು ಈ ಕಡೆ ಏಕೆ ಕ್ಲೋಸ್ ಇದೆ ಅಂತ ಗೊತ್ತಿಲ್ಲ. ಇರ್ಲಿ, ಬನ್ನಿ ಇಲ್ಲಿ ನಾವು ಕೇಳ್ತಾ ಹೋಗೋಣ ಹೇಗಿದೆ ಅಂತ. ಸೊ ಇದು ವೆಜಿಟೇಬಲ್ ಮಾರ್ಕೆಟ್. ಎಷ್ಟೊತ್ತಿಗೆ ಮಾರ್ಕೆಟ್ ಶುರು ಆಗುತ್ತೆ? 5 ಗಂಟೆಗೆ ಶುರು ಆಗುತ್ತೆ. 5 ಗಂಟೆಯಿಂದ ಸಾಯಂಕಾಲವರೆಗೆ ಇರುತ್ತೆ. ಅಂದ್ರೆ ಇವತ್ತು ಜನ ಅಷ್ಟು ಕಾಣ್ತಾ ಇಲ್ಲಲ್ಲ ಮಾರ್ಕೆಟ್ ಅಲ್ಲಿ? ಸಂಡೇ ಇಲ್ಲ, ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಇರ್ತಾರೆ. ಓಕೆ. ಸೊ ಕಾರಣ ಸಂಡೇ, ಭಾನುವಾರ ಆಗಿರೋದ್ರಿಂದ ಜನ ಕಡಿಮೆ ಇದ್ದಾರೆ ಅಂತ. ಸೊ ಈಗ ತರಕಾರಿ ಇಲ್ಲಿ ಸೇಲ್ ಆಗ್ತಾ ಇರೋದು ಹೋಲ್ಸೇಲ್ ಅಥವಾ ರಿಟೇಲ್? ರಿಟೇಲ್. ಬೆಳಗ್ಗೆ ಆಗ ಆಚೆ ಆಗೋದಲ್ಲ ಹೋಲ್ಸೇಲ್, ಇಲ್ಲಿ ಸ್ವಲ್ಪ ರಿಟೇಲ್. ಸರ್ ನಿಮ್ಮ ಅಂಗಡಿಯಲ್ಲಿ ಇವಾಗ ತುಂಬಾ ಕಾಸ್ಟ್ಲಿ ತರಕಾರಿ ಯಾವುದು, ರೇಟ್ ಜಾಸ್ತಿ? ತರಕಾರಿ ಎಲ್ಲ ನಾರ್ಮಲ್ ಇದೆ, ಟೊಮೆಟೊನೇ ಜಾಸ್ತಿ ಇದೆ. ಟೊಮೆಟೊ ಹೇಗೆ ರೇಟ್ ಈಗ? 70 ರೂಪೀಸ್ ಕೆಜಿ ಇದೆ. ಹೌದು, 70 ರೂಪೀಸ್ ಆಗಿದೆ. ಓಕೆ. ಸೊ ಸ್ವಲ್ಪ ಹಾಗೆ ಮೈಕ್ ಹಾಕೊಳ್ಳಿ. ಏನಿಲ್ಲ, ಒಂದೆರಡು ಪ್ರಶ್ನೆಗಳು. ಈ ಎಲ್ಲ ತರಕಾರಿ ಎಲ್ಲಿಂದ ಬರುತ್ತೆ? ಇದು ಬೇರೆ ಕಡೆಯಿಂದ ತರಿಸ್ತೀವಿ ಮೇಡಮ್, ತೋಟದಿಂದ ಬರುತ್ತೆ, ಫಾರ್ಮ್ ಹೌಸಿಂದ ಬರುತ್ತೆ. ಇನ್ನು ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ತಗೊಬಂದು ಇಲ್ಲಿ ರಿಟೇಲ್ ಮಾಡ್ತಾ ಇದೀವಿ ಸರ್. ಡೈರೆಕ್ಟ್ ರೈತರ ಜೊತೆ ಕಾಂಟ್ಯಾಕ್ಟ್ ಇದೆಯಾ ನಿಮಗೆ? ಇದೆ ಮೇಡಮ್. ಕೇರ್ ಮಾರ್ಕೆಟ್ ಇಂದನೂ ತರ್ತೀರಾ? ಕೇರ್ ಮಾರ್ಕೆಟ್ ಅಂತ ಬರುತ್ತೆ ಮೇಡಮ್. ಬರುತ್ತೆ. ಹೆಂಗೆ ಡೈಲಿ ತರಕಾರಿ ಬರುತ್ತಾ? ಡೈಲಿ ಬರೋದು, ಖಾಲಿ ಮಾಡಿಬಿಟ್ಟು ಡೈಲಿ ಹೋಗಿ ತರಿಸ್ಬೋದು. ಓಕೆ. ಸೊ ಇದರಲ್ಲಿ ನಿಮ್ಮ ಅಂಗಡಿಯಲ್ಲಿ ಈಗ ಆರ್ಗ್ಯಾನಿಕ್ ಮತ್ತು ನಿಮಗೆ ಗೊತ್ತು ತುಂಬ ಕೆಮಿಕಲ್ಸ್ ಹಾಕಿ ಎಲ್ಲ ಬೆಳೆಸ್ತಾರೆ? ಏನಿಲ್ಲ ನಮ್ಮ ಹತ್ರ ಆ ಥರ ಎಲ್ಲ. ಶೋರಾ? ಶೋರ್ ಮೇಡಮ್. ನಂಗೆ ಗೊತ್ತಿಲ್ಲ ಸರ್. ಎಲ್ಲ ಆರ್ಗ್ಯಾನಿಕ್. ಎಲ್ಲ ಆರ್ಗ್ಯಾನಿಕಾ? ಯಾಕಂದರೆ ಇತ್ತೀಚೆಗೆ ನಾವು ತಿಂತಾ ಇರೋ ಎಲ್ಲ ತರಕಾರಿಯಲ್ಲೂ ಕೆಮಿಕಲ್ಸ್ ಹಾಕಿ ಬೆಳೆಸಿ ಮಾರಾಟ ಆಗ್ತಾ ಇದೆ. ಆ ಥರ ಇಲ್ಲ ಮೇಡಮ್, ಇವಾಗ ಅವಾಗ ಇತ್ತು, ಇವಾಗ ಇಲ್ಲ ಎಲ್ಲವೇ. ಹೌದು, ಅದು ಆ್ಯಕ್ಚುಲಿ ಹೇಳ್ತಾರೆ. ಸೊ ಓಕೆ. ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಇಲ್ಲಿ ಸ್ವಲ್ಪ ಸ್ಪೆಷಲ್ ವೆಜಿಟೇಬಲ್ಸ್ ಇದೆ. ಇಂಗ್ಲಿಷ್ ವೆಜಿಟೇಬಲ್ ನೋಡಿ. ಎಲ್ಲ ಇಂಗ್ಲಿಷ್ ವೆಜಿಟೇಬಲ್ಸಾ? ವಾವ್. ಸರ್ ಇದು ಯಾವ ಸೊಪ್ಪು ಸರ್? ಸರ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ, ಕೊತ್ತಂಬರಿ ಸೊಪ್ಪು ತರ ಇದೆ. ಯಾವ ಸೊಪ್ಪು ಸರ್ ಇದು? ಸೆಲೆರಿ ಸಾಸ್ ಮಾಡೋಕ್ಕೆ. ಇವ್ರ ಅಂಗಡಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ವೆಜಿಟೇಬಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ? ಆ್ಯಕ್ಚುಲಿ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಒಂದು ನಿಮಿಷ. ನಮ್ಮ ಜೊತೆ ಅಧ್ಯಕ್ಷರು ಆ್ಯಂಡ್ ಐಶು ಇಬ್ರು ಇದ್ದಾರೆ. ನಿಮಗೂ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಅಲ್ವಾ? ಹೌದು ಸರ್, ಸ್ವಲ್ಪ ಬ್ಯುಸಿ ಇದ್ದಾರೆ, ನಾನು ಅವರಿಗೆ ಡಿಸ್ಟರ್ಬ್ ಮಾಡಲ್ಲ. ಪರವಾಗಿಲ್ಲ, ಕೇಳಿ. ಅದರಲ್ಲಿ ಎಲ್ಲ ಏನಿಲ್ಲ, ಬಿಸಿ ಅಂತ ಏನಿದಿಲ್ಲ, ಪರವಾಗಿಲ್ಲ. ಥ್ಯಾಂಕ್ಸ್ ಸರ್. ಮಾತಾಡೋಕ್ಕೆ ಏನಿದೆ, ಏನಿದು ಕಷ್ಟ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ಈ ವೆಜಿಟೇಬಲ್ ಹೆಸರೇನು? ಪಾಕ್ ಚಾಯ್. ಸೀರಿಯಸ್ ಆಗಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಕೇಳ್ತಾ ಇರೋದು ಆ್ಯಂಡ್ ನೋಡಿರೋದು. ಪುಣೆ ನೀನು ನೋಡಿದ್ಯಾ? ನಾನು ಇವತ್ತೇ ನೋಡ್ತಾ ಇರೋದು. ಅಂದರೆ ನಾವು ಎಷ್ಟು ಜನ ಎಷ್ಟೋ ವೆಜಿಟೇಬಲ್ಸ್ಗಳು ನೋಡೇ ಇಲ್ಲ.
ಅಲ್ವಾ? ಬಟ್ ಸರ್ ಹೇಳ್ತಿದ್ದಾರೆ 50 ವರ್ಷದಿಂದ ಸಿಗ್ತಾ ಇದೆ ಅಂತ. ಸಿಗ್ತದೆ ಅದೇ ಲಿಮಿಟೆಡ್ ಗ್ರೂಪ್ ಅವ್ರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟು ಆ ಥರ ಈಗೆಲ್ಲ ಏನಿದಿಲ್ಲ. ಈಗೆಲ್ಲ ಡಾಕ್ಟರ್ ಹೇಳ್ತಾರೆ, ಇದು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಇದಕ್ಕೆ ಒಳ್ಳೇದು ಅದಕ್ಕೆ ಒಳ್ಳೇದು ಅಂತ ಎಲ್ಲ ಬಂದು ತಿಂತಾ ಇದ್ದಾರೆ. ಕೆಂಪು ಮುಲ್ಲಂಗಿ ಇದು ನಾವು ನೋಡಿದೀವಿ, ನೀವು ಬಿಳಿ ಮೂಲಂಗಿ ಮಾತ್ರ ನೋಡಿರ್ತೀರಾ ತುಂಬಾ ಜನ. ನೋಡಿ ಕೆಂಪು ಮುಲ್ಲಂಗಿ ಇಲ್ಲಿದೆ. ಮತ್ತೊಂದು ಡಿಫ್ರೆಂಟ್ ವೆಜಿಟೇಬಲ್ ಅಂದ್ರೆ ಇದು ಯಾವುದು ಸರ್? ಚೈನೀಸ್ ಕ್ಯಾಬೇಜ್. ಚೈನೀಸ್ ಕ್ಯಾಬೇಜ್. ಓಕೆ, ನೋಡ್ಬೋದಾ? ನೋಡಿ 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 ಹೇಗಿದೆ. ನಾರ್ಮಲ್ ಕ್ಯಾಬೇಜ್ ಯೂಶಲಿ ರೌಂಡ್ ಶೇಪ್ ಇರುತ್ತೆ, ಇದು ಚೈನೀಸ್ ಕ್ಯಾಬೇಜ್ ಅಂತ. ಎಲ್ಲ ಫ್ರೈಡ್ ರೈಸ್, ನೂಡಲ್ಸ್, ಶವರ್ಮಾ ಎಲ್ಲ ಚೈನೀಸ್ ಫುಡ್ ಮೇಲೆ ಹಾಕಿರ್ತಾರಲ್ಲ. ಕೊರಿಯನ್ಸ್ ಬಂದ್ಬಿಟ್ಟು ಪಿಕಲ್ ಮಾಡ್ತಾರೆ. ಹಾ, ಸರ್ ಜಸ್ಟ್ ಹೇಳಿದ್ರು ಕೊರಿಯನ್ಸ್ ಅವರು ಇದರಲ್ಲಿ ಪಿಕಲ್ ಮಾಡ್ತಾರೆ. ನಂಗನ್ಸುತ್ತೆ ಕಿಮ್ಚಿ ಅಂತ ಏನೋ ಹೇಳ್ತಾರೆ. ಕಿಮ್ಚಿ ಕರೆಕ್ಟ್ ಅಲ್ಲ? ಹೌದು, ಕಿಮ್ಚಿ ಅಂತ ಒಂದು ಪಿಕಲ್ ತರ ಇರುತ್ತೆ. ನಾವು ಉಪ್ಪಿನಕಾಯಿ ಹೇಗೆ ತಿಂತೀವೋ ಹಾಗೆ ಅವರು ಕಿಮ್ಚಿ ಅಂತ ತಿಂತಾರೆ. ಅದಕ್ಕೆ ಯೂಸ್ ಮಾಡುವಂತ ಸೊಪ್ಪಿದು. ಸೊ ಚೈನೀಸ್ ಕ್ಯಾಬೇಜ್ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸರ್? ಕೆಜಿನ ಪೀಸ್ ಲೆಕ್ಕನ? ಕೆಜಿಗೆ ಎಷ್ಟು? 80 ರೂಪಾಯಿ. ಕೆಜಿಗೆ 80 ರೂಪಾಯಿ. ಇದೆಲ್ಲ ನಾವು ನೆಕ್ಸ್ಟ್ ಟೇಸ್ಟ್ ಮಾಡೋಣ ಪುಣ್ಯ ಅಲ್ವಾ? ಇವತ್ತು ಬರೀ ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಅಂತ. ನೆಕ್ಸ್ಟ್ ಮತ್ತೊಮ್ಮೆ ಬಂದು ಇಲ್ಲಿ ನಾವು ತಗೊಳ್ತಾ ಹೋಗೋಣ. ಸರ್ ಹಾಗೆ ನಮ್ಮ ಕಸ್ಟಮರ್ ನಮ್ಮ ವಿಡಿಯೋ ನೋಡಿ ಬಂದರೆ ನಿಮ್ಮ ಅಂಗಡಿಗೆ ಸೋನುದ ಸಂಚಾರಿ ಅಂತ ಹೇಳಿದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಓಕೆ, ಫ್ರೀಯಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ ನಿಮಗೆ. ಅವ್ರು ಏನು ಅನ್ಕೊಂತಾರೆ, ನೀವು ನನಗೆ ದುಡ್ಡು ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಇದು ನಂದೊಂದು ಹಾಬಿ, ಈ ರೀತಿ ಮಾರ್ಕೆಟ್ಗಳಿಗೆ ಹೋಗಿ ವಿಡಿಯೋಸ್ ಮಾಡಿ ಅದನ್ನು ಜನರ ಮುಂದೆ ತರೋದು. ಆಯಿತಾ? ಓಕೆನಾ? ಎಸ್. ಸೊ ಇನ್ನೇನಿದೆ ಇಲ್ಲಿ? ಹಾಂ, ಇದು ಕೂಡ ಅದೇ ಸೊಪ್ಪಲ್ವಾ? ಇದು ಲೆಟೀಸು. ಹಾಂ, ರೋಮನ್. ಎಷ್ಟು ಕೆ ಜಿಗಿದು? 140. ಬ್ರೋ, ಇದು ಯಾವ ತರಕಾರಿ? ಪರ್ವೆಲ್ ಅಲ್ಲ, ತೊಂಡೆಕಾಯಿ ಅಲ್ಲ. ಹಾಂ, ನೋಡಿ, ನೋಡೋಕ್ಕೆ ತೊಂಡೆಕಾಯಿ ಇದೆ. ಕೆ ಜಿ ಹೆಂಗೆ ಬ್ರೋ ಇದು? 120 ರುಪೀಸ್, 120 ರೂಪಾಯಿ ಕೆ ಜಿಗೆ. ಪುನಃ ಇಲ್ಲಿ ನೋಡು, 2 ರೀತಿ ಕ್ಯಾರೆಟ್ ಇದೆ. ಒಂದು ಇದು ನಾರ್ಮಲ್ ಆಗಿ ಆ ಕ್ಯಾರೆಟ್ ನೋಡಿರ್ತಾರೆ, ಬಟ್ ಇದೊಂದು ಡಿಫ್ರೆಂಟ್ ಕ್ಯಾರೆಟ್. ತುಂಬ ಜನ ನೋಡಿರ್ತಾರೆ, ಇದೆಲ್ಲ ಏನು ವಿಶೇಷ ಅಲ್ಲ. ಬಟ್ ಆದರೂ ಈ ಕ್ಯಾರೆಟ್ ಸ್ವಲ್ಪ ವಿಶೇಷನೇ. ಸರ್, ಈ ಕ್ಯಾರೆಟ್ ಎಲ್ಲಿಂದ ಬರುತ್ತೆ? ಡೆಲ್ಲಿ ಮೇಡಮ್. ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಬೆಳೆಸಲ್ಲ ಅಲ್ವಾ? ಆರೆಂಜ್ ಕ್ಯಾರೆಟ್. ಕೆಜಿಗೆ ಎಷ್ಟಿದು? 80 ರುಪೀಸ್. ಕೆಜಿಗೆ 80 ರುಪೀಸ್. ಇವ್ರ ಅಂಗಡಿಯಲ್ಲಿ ಇನ್ನೊಂದು ವಿಶೇಷ ತರಕಾರಿ ಯಾವುದು ಅಂದರೆ ಇದು ಈ ಟೊಮ್ಯಾಟೊ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಈ ಟೊಮೆಟೊ, ಚಿಕ್ಕ ಟೊಮೆಟೊ ನಾವು ತಿಂತಾನೆ ಇದ್ವಿ. ನೀವು ಕಾಮೆಂಟಲ್ಲಿ ಹೇಳಿ, ನೀವು ತಿಂದಿರ್ತೀರಾ? ಹಳ್ಳಿಯಲ್ಲೆಲ್ಲ ಈ ರೀತಿ ಟೊಮೆಟೊ ನಾವು ತಿಂತಾ ಇದ್ವಿ. ಬಟ್ ಈಗ ಇದು ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇದೆ, ಯಾಕಂದರೆ ತುಂಬ ನ್ಯೂಟ್ರಿಷಿಯಸ್ ಇದು. ಈ ನಾರ್ಮಲ್ ಟೊಮೆಟೊಗಿಂತ ಇದರಲ್ಲಿ ಹುಳಿ ಅಂಶ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ಸರ್ ಇದು ಕೆಜಿಗ, ಬಾಕ್ಸಿಗ? ಅದು ಬಾಕ್ಸ್ 80 ರುಪೀಸ್ ಮೇಡಮ್. 160 ಕೆಜಿ. 160 ರುಪೀಸ್ ಕೆಜಿಗೆ. ನೋಡಿ, ನಾನು ಏನಕ್ಕೆ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕೆಟ್ಗಳಲ್ಲಿ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಗೊತ್ತಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಒಂದು ಐಡಿಯಾ ಬರುತ್ತೆ, ಹಾಗೆ ನಮಗೂ ನೋಡ್ದಂಗೆ ಆಗುತ್ತೆ. ಈಗ ನೋಡಿ, ಇಲ್ಲಿ ಕ್ಯಾಬೇಜ್, ನಾವು ನೋಡಿರೋ ಕ್ಯಾಬೇಜ್ ಯಾವುದು? ಯಾವಾಗಲೂ ಈ ಲೈಟ್ ಗ್ರೀನ್ ಕಲರ್ ಕ್ಯಾಬೇಜ್. ಇಲ್ಲಿ ನೋಡಿ, ಇನ್ನೊಂದು ಕ್ಯಾಬೇಜ್ ಇದೆ, ನೋಡಿರ್ತೀರಾ ನೀವು. ಸರ್ ತಗೊಂಡ್ಲಾ ಇದನ್ನ? ಇದು ಹೇಗೆ ಸರ್? ಇದಕ್ಕೆ ಏನು ಪ್ರೈಸ್ ಡಿಫ್ರೆಂಟ್ ಇದೆಯಾ? ಅದು 80 ರುಪೀಸ್ ಕೆಜಿ. ಇದು 20 ರುಪೀಸ್ ಕೆಜಿ. ಕಲರಿಗ ಅಥವಾ ಇದರಲ್ಲಿ ಪೌಷ್ಟಿಕಾಂಶ ಹಾಗೆ ಇದೆಯಾ? ಹೌದು. ಓಕೆ, ನೀವು ಕಾಮೆಂಟಲ್ಲಿ ಹೇಳಿ, ಇದು ಬರೀ ಕಲರ್ ಡಿಫ್ರೆನ್ಸಾ ಅಥವಾ ಇದರಲ್ಲಿರುವಂಥ ನ್ಯೂಟ್ರಿಷನ್ಸ್ ಡಿಫ್ರೆನ್ಸಾ ಅಂತ. ಇದು 80 ರುಪೀಸ್ ಕೆ ಜಿ, ಹಾಗೆ ಇದು 20 ರುಪೀಸ್ ಕೆ ಜಿ. ಆಯಿತಾ? ಆ್ಯಂಡ್ ಬಾಕಿದೆಲ್ಲ ವೆಜಿಟೇಬಲ್ಸ್ಗಳು ನಿಮಗೆ ಗೊತ್ತಿರೋ. ವಾ, ಇದು ಸೂಪರ್ ಆಗಿದೆ ಸರ್. ಇದು ಬ್ರೆಜಿಲ್ ಸ್ಪ್ರೌಟ್ಸ್. ಬ್ರೆಜಿಲ್ ಸ್ಪ್ರೌಟಾ? ಇದು ನಿಜವಾಗ್ಲೂ ಡಿಫ್ರೆಂಟ್ ಸರ್. ಓಪನ್ ಮಾಡಿ ನೋಡ್ಲಾ? ಓಪನ್ ಮಾಡಿ. ಹೆಂಗೆ ಸರ್ ಇದು? ಬಾಕ್ಸಾ? 200 ರುಪೀಸ್ ಬಾಕ್ಸ್. 200 ರುಪೀಸ್ ಬಾಕ್ಸಿಗೆ. ಇದೆಲ್ಲ ಫಾರಿನಿಂದ ಬರ್ತಾ ಇರೋದಾ? ಊಟಿಯಿಂದ. ಸೊ ನಂಗೆ ಅನಿಸುತ್ತೆ ಇದೆಲ್ಲ ಫಾರಿನ್ ಬ್ರೀಡ್ಸೇ. ಹೌದು, ಅಲ್ಲಿಂದ ಇಲ್ಲಿ ತಗೊಂಡು ಬಂದು ಬೆಳೆಸ್ತಾ ಇದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವ್ಯಾಪಾರ ಎಲ್ಲ ಹೇಗಿದೆ? ಸ್ವಲ್ಪ ಡೌನ್ ಇದೆ ಮೇಡಮ್. ಹೌದಾ? ಯಾಕೆ? ಸ್ವಲ್ಪ ಸೀಸನ್ ಗೊತ್ತಿಲ್ಲ, ಏನಾಗ್ಬಿಟ್ಟಿದೆ. 2 ತಿಂಗಳಲ್ಲಿ ಸ್ವಲ್ಪ ಬಿಸ್ನೆಸ್ ಡೌನ್ ಇದೆ. ಎಲ್ಲರೂ ಚಿಕನ್, ಮಟನ್, ಫಿಶ್ ತಿಂತಾ ಇದ್ದಾರೆ, ಹಾಗಾಗಿ ವೆಜಿಟೇಬಲ್ಸ್ ಸ್ವಲ್ಪ ಕಡಿಮೆ ಆಗಿದೆಯಾ? ಆಲೂಗೆಡ್ಡೆ ಕೊಡಿ. ನೋಡಿ, ಈಗ ಇವ್ರು ಪ್ಯಾಕ್ ಮಾಡಿ ಇಟ್ಟಿದ್ದ ಆಲೂಗೆಡ್ಡೆ ಸೈಜ್ ತುಂಬ ಚಿಕ್ಕದಿದೆ. ಈ ರೀತಿ ಆಲೂಗೆಡ್ಡೆ ನಾನು ತಿಂದಿದ್ದು ನಾಗಾಲ್ಯಾಂಡ್ ಮತ್ತು ಅಸ್ಸಾಮಲ್ಲಿ. ಅಲ್ಲಿನ ಜನ ಇದನ್ನ ಬೆಂಕಿಯಲ್ಲಿ ಹುರಿದ್ಬಿಟ್ಟು ಬರೀ ತಿಂತಾರೆ. ಇದು ಎಲ್ಲಿಂದ ಬಂದಿರೋದು? ಲೋಕಲ್ ದೇವನಹಳ್ಳಿ. ಬಟ್ ಅಲ್ಲಿನವರು ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ತುಂಬ ಜನ ಫಾಲೋವರ್ಸ್ ಇವಾಗ ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್ ಆ ಕಡೆಯಿಂದೆಲ್ಲ ನೋಡ್ತಾ ಇದ್ದೀರಾ. ಕನ್ನಡ ನಿಮಗೆ ಅರ್ಥ ಆಗುತ್ತೆ ಅಂತ ನೀವು ಹೇಳಿದ್ದೀರಾ. ನಿಮಗೆ ಗೊತ್ತಿದ್ರೆ ಈ ಆಲೂಗಡ್ಡೆ ಅದೇನಾ ಅಂತ ಒಂದು ಕಾಮೆಂಟಲ್ಲಿ ಹೇಳಿ, ಆಯಿತಾ? ಸೊ ಇನ್ನೊಂದು ಡಿಫ್ರೆಂಟ್ ಆಗಿ ಇಲ್ಲೊಂದು ಏನು ಸರ್ ಇದು? ಹೀರೆಕಾಯಿ, ಝೂಕಿನಿ ಅಂತೆ. ಇದು ಕೆ ಜಿಗೆ 120 ರುಪೀಸ್. ಸೌತೆಕಾಯಿ ಥರ ಇರುತ್ತಾ? ಹೌದು ಮೇಡಮ್. ಹಾಂ, ಓಕೆ, ಡಿಫ್ರೆಂಟ್ ಆಗಿದೆ. ಪುಣ್ಯ, ನಾವು ಇನ್ನೊಂದ್ಸಲ ಈ ಮಾರ್ಕೆಟಿಗೆ ಬಂದು ಶಾಪಿಂಗ್ ಮಾಡೋಣ. ಇಲ್ಲಿ ಸಿಗ್ತಿರೋ ಡಿಫ್ರೆಂಟ್ ಫ್ರೂಟ್ಸ್ನ, ಇದು ವೆಜಿಟೇಬಲ್ಸ್
ತೊಗೊಂಡೋಗಿ ಅಡುಗೆ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದರೆ ನನಗೂ ತುಂಬ ವೆಜಿಟೇಬಲ್ಸ್ಗಳು ಹೊಸದಂತ ಅನಿಸ್ತು ಅಲ್ವಾ? ಓಕೆ ಆಂಟಿ, ವ್ಯಾಪಾರ ಹೇಗಿದೆ? ಓಕೆ, ಪರವಾಗಿಲ್ವಾ? ಸೆಮೆಗೆಡ್ಡೆ, ಓಕೆ. ಹಾಂ, ಇದು ಸುವರ್ಣಗೆಡ್ಡೆ, ಕರೆಕ್ಟ್. ಹಾಂ, ಇದು ಆ್ಯಕ್ಚುಲಿ ಸುವರ್ಣಗೆಡ್ಡೆ. ಅದು ಬಂದ್ಬಿಟ್ಟು ಕೇಸ್ವಿನ್ ಎಲೆ ಇರುತ್ತಲ್ಲ ಅದ್ರದ್ದು ಗೆಡ್ಡೆ ಅಲ್ವಾ ಸರ್? ಅದೇನು ಸರ್ ಅದು? ಲೆಮನ್ ಲೀಫ್ ಮೇಡಮ್. ಲೆಮನ್? ಅದು ಕುಂಬಳಕಾಯಿ. ಅದು ಕುಂಬಳಕಾಯಿ, ಸ್ವೀಟ್ ಕುಂಬಳಕಾಯಿ. ಅದು ಸ್ವೀಟ್ ಕುಂಬಳಕಾಯಿ ಎಲ್ಲಿಂದ ಬರುತ್ತಿದ್ದು? ಅದು ಹೈದರಾಬಾದ್ನಲ್ಲಿ, ಆಂಧ್ರನಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ವಾ? ಬರೋ ಸ್ವೀಟ್ ಅದರಲ್ಲಿ. ಸ್ವೀಟ್ ಸ್ಪೆಷಲಿಸ್ಟ್, ಸ್ವೀಟೇ ಇರುತ್ತೆ. ಫುಲ್ ಸ್ವೀಟ್. ಸ್ವೀಟ್ ಪಂಪ್ಕಿನ್ ಮೇಡಮ್, ಇವರ ಹತ್ರ ಎಕ್ಸ್ಪ್ರೆಷನ್ ತಗೊಂಡ್ಬಿಡಿ. ಸ್ವೀಟ್ ಪಂಪ್ಕಿನ್ ಸ್ಪೆಷಲಿಸ್ಟ್ ಅವರು. ಹೌದಾ ಸರ್? ಒಂದು ಸ್ವಲ್ಪ ಸರ್, ಒಂದೆರಡು ಮಾತು ಸರ್. ಅಲ್ಲಿ ನೀವು ಚೆನ್ನಾಗಿ ಮಾತಾಡ್ತೀರಂತೆ. ಹೇಳಿ. ಅದು ಸ್ವೀಟ್ ಪಂಪ್ಕಿನ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಇನ್ನು ಸ್ವೀಟ್ ಪಂಪ್ಕಿನ್ ಎಲ್ಲ ಅದು ಸ್ವೀಟ್ ಮಾಡೋದು, ಹಲ್ವಾ ಮಾಡೋದು. ಹಲ್ವಾ ಮಾಡೋಕ್ಕೆ ಹಲ್ವಾ ಮಾಡೋಕ್ಕೆ ಯೂಸ್ ಮಾಡೋದು. ಮ್ಯಾರೇಜ್ನಲ್ಲಿ, ಎಂಗೇಜ್ಮೆಂಟ್ನಲ್ಲಿ ಅದು ಯೂಸ್ ಮಾಡೋದು. ಓಕೆ, ಮ್ಯಾರೇಜ್ ಫಂಕ್ಷನ್ಸ್ಗಳಲ್ಲಿ 40, 60 kg, 80 kg, 100 kg ತೊಗೊಂಡೋಗ್ತಾರೆ. ತಗೊಂಡೋಗ್ತಾರೆ. ಓಕೆ, ಎಲ್ಲಿ ಸರ್ ಅದು ಬೆಳೆಸ್ತಾರೆ? ನಮ್ಮ ಕರ್ನಾಟಕದಲ್ಲಿ ಬೆಳೆಸ್ತಾರಾ? ಕೇರಳದಲ್ಲಾಗಲ್ಲ, ಇದು ಆಂಧ್ರದಲ್ಲಿ ಬೆಳೆಸ್ತಾರೆ. ಸರ್, ಇಷ್ಟೇ ಸೀರಿಯಸ್ ಆಗಿರ್ತೀರಾ ಯಾವಾಗಲೂ? ಹಾಂ, ಫುಲ್ ಸೀರಿಯಸ್ ಆಗೇ ಇರ್ತೀರಾ? ಹೌದೌದು. ಸ್ವಲ್ಪ ನಗಾಡೋದು, ನಗ ಸ್ವಲ್ಪ ನಗು ಬರುತ್ತಾ? ಹಸ್ತಿ ಇರುತ್ತೆ. ಹಾಂ, ಬರ್ತಾರೆ. ಹಸ್ತಾ ಇರ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಇನ್ನೊಂದು ನಂಗೆ ನಿಮ್ಮ ಅಂಗಡಿಯಲ್ಲಿ ಅಲ್ಲೊಂದು ಎಲೆ ಇದೆಯಲ್ಲ ಪಕ್ಕದಲ್ಲಿ, ಇದೇನು? ಅದು ಲೆಮನ್ ಲೀಫ್ ಮೇಡಮ್. ಲೆಮನ್ ಲೀಫು. ಓ, ಇದು ನಿಂಬೆ ಹಣ್ಣಿಂದು ಗಿಡದ್ದು ಎಲೆಗಳು. ಇದು ರೋಸ್ಮೆರಿ. ರೋಸ್ಮೆರಿನೂ ಇದೆ ನೋಡು. ನೋಡಿ, ಹಾಗೆ ಹೊರಗೆ ಬಂದರೆ ಹಾಯ್ ಬ್ರೋ, ಹೇಗಿದ್ದೀರಾ? ಹಾಯ್. ನೋಡಿದ್ರಾ ವಿಡಿಯೋ? ನೋಡಿದ್ರೆ ಬಂದಿದ್ದು ನನಗೆ. ಇವ್ರು ಯಾರು ಹೇಳಿ, ನೆನ್ಪು ಮಾಡಿಸಿ. ನೋಡಿದ್ರಲ್ಲ, ಈ ಕಡೆ ಬಂದ್ಬಿಡು. ಹಾಂ, ಲಾಸ್ಟ್ ಟೈಮ್ ನೋಡಿದಿಲ್ಲ ನಮ್ಮ ವಿಡಿಯೋ, ಗೊತ್ತಿಲ್ಲ? ನಾನು ಕ್ಲೀನರ್, ಫಿಶ್ ಕ್ಲೀನರ್. ಹೇಳಿ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಫಾಲೋ ಮಾಡಿ, ಅವ್ರಿಗೆ ಮುಂದೆ ತಗೊಂಡೋಗಿ ನೀನೇ ಎಲ್ಲ ಮಾಡಬೇಕು. ನಲ್ಲೆ ಮೇಡಮ್, ಹೊಸ ಮೇಡಮ್, ಫಾಲೋ ಮಾಡಿ, ಸರ್ಪ್ರೈಸ್ ಮಾಡಿ, ಎಲ್ಲ ಮಾಡಿ. ಸರ್ಪ್ರೈಸ್ ಮಾಡಿ ಅಂತ ಹೇಳಿ. ಅದೇ ಸರ್ಪ್ರೈಸ್ ಮಾಡಿ ಅವ್ರಿಗೆ ಮುಂದೆ ತಗೊಂಡೋಗಿ. ಲಾಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದ್ರ? ಅಲ್ಲಿ ಕೇಳಿ. ನೀನೇ ಎಡಿಟ್ ಮಾಡಿದ್ರ ಅದು? ನಾನು ನೋಡಿದ್ದೆ ನಮ್ಮ ವಿಡಿಯೋ. ಹೌದು, ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಸೊ ನೋಡಿ, ಈ ವೆಜಿಟೇಬಲ್ಸ್ ಮಾರ್ಕೆಟಿಂದ ಎಕ್ಸಿಟ್ ಆದ ತಕ್ಷಣವೇ ಸುಮಾರು 2 ಸಲ ನಾವು ಬಂದು ಹೋಗಿದ್ದೀವಿ. ಇದೇ ಫಿಶ್ ಮಾರ್ಕೆಟ್. ನಾವು ಈ ಕಡೆ ಮತ್ತೆ ಹೋಗ್ತಾ ಇಲ್ಲ, ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. 3 ವಿಡಿಯೋ ಇದೆ ಶಿವಾಜಿನಗರ್ನ ರಸಲ್ ಮಾರ್ಕೆಟಲ್ಲಿರೋ ಫಿಶ್ ಮಾರ್ಕೆಟಿಂದು. ಇವತ್ತು ನಾವು ಬಂದಿರೋದು ಫ್ರೂಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮತ್ತೆ ವಾಪಸ್ ಹೋಗೋಣ. ಫ್ರೂಟ್ ಮಾರ್ಕೆಟ್ ಎಲ್ಲಿದೆ ಅಲ್ಲಿ ತೋರಿಸ್ತೀನಿ, ಬನ್ನಿ. ಈ ರಸಲ್ ಮಾರ್ಕೆಟ್ನ ಬಿಲ್ಡಿಂಗ್ ಒಳಗೆ ಬೇರೆ ಬೇರೆ ಅಂಗಡಿಗಳು, ಅಂದರೆ ಒಂದು ಕಡೆ ಫುಲ್ ಫ್ರೂಟು, ಒಂದು ಕಡೆ ಫುಲ್ ವೆಜಿಟೇಬಲ್ಸು. ಆ ಮಾರ್ಕೆಟ್ ಎಲ್ಲ ಇದೆಯಲ್ಲ, ಅದೆಲ್ಲ ಆ ಕಡೆ ಮಟನ್ ಮತ್ತು ಚಿಕನ್, ಆಮೇಲೆ ಫಿಶ್ಶಿಂದು. ಇವತ್ತು ನಾವು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಫ್ರೂಟ್ಸ್. ಅದು ನಾರ್ಮಲ್ ಫ್ರೂಟ್ಸ್ ಅಲ್ಲ ರೀ, ಬೇರೆ ದೇಶದಿಂದನೂ ಇಲ್ಲಿ ಫ್ರೂಟ್ಸ್ಗಳು ಬರ್ತಾ ಇದೆ. ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು. ನೋಡೋಣ ಬನ್ನಿ. ಈ ಮಾರ್ಕೆಟಿಗೆ ನಾವು ಬರುವಾಗ ಶುರು ಮಾಡಿದ್ದು ಫ್ರೂಟ್ಸ್ ನೋಡೋಣ. ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ಇಲ್ಲಿ ಬರ್ತಾ ಇದೆ. ಅದು ಬೇರೆ ಬೇರೆ ದೇಶದಿಂದ ಇಲ್ಲಿ ತುಂಬ ಸ್ಪೆಷಲ್ ಫ್ರೂಟ್ಸ್ಗಳು ಬರುತ್ತೆ. ಅದು ಯಾವುದು ಅಂತ ನೋಡೋಕ್ಕೆ ಬಂದಿದ್ದು. ಆದರೆ ನಾವಿನ್ನೂ ಈ ತರಕಾರಿ ನೋಡೋದ್ರಲ್ಲೇ ಆಗಿದೆ, ಯಾಕಂದರೆ ಅಷ್ಟು ಡಿಫ್ರೆಂಟ್ ತರಕಾರಿಗಳು ಇಲ್ಲಿದೆ. ತುಂಬ ವಿಶೇಷವಾಗಿದೆ ಮಾತ್ರ. ಈಗ ಫೈನಲ್ ಆಗಿ ಫ್ರೂಟ್ಸೇ ನೋಡೋಣ ಬನ್ನಿ.